ಎಲ್ಲಿ ಕೂಡ ವಿಷಯಗಳಿಲ್ಲ. ಈ ರೀತಿಯ ಆರೋಪಗಳ ಮೂಲಕ ಜನರ ದಿಕ್ಕನ್ನು ತಪ್ಪಿಸುವಂಥ ಕೆಲಸ ಮಾಡ್ತಾರೆ. ಅವ್ರ ಅವಧಿಯಲ್ಲಿ ಏನಾಗಿದೆ ಅಂಥದ್ದು ಯಾವುದು ಡೆವಲಪ್ಮೆಂಟು ಇಲ್ಲ, ಏನೂ ಇಲ್ಲ. ಅವ್ರ ಅವಧಿಯಲ್ಲಿ ಏನಾಗಿದೆ ಹಣೆ ಬರ ನಾವೆಲ್ಲ ನೋಡಿದ್ದೀವಿ. ನಾವು 5 ಗ್ಯಾರಂಟಿ ಕೊಡುವಾಗ ಈಗ ಭಾಳ ದೊಡ್ಡದಾಗಿ ಹೇಳಿದರು, 1 ವರ್ಷಕ್ಕೇ ಬಿದ್ದೋಗ್ತದೆ, 1 ಗ್ಯಾರಂಟಿ ಸಕ್ಸಸ್ ಮಾಡೋಕ್ಕಾಗೋದೇ ಇಲ್ಲ, ಎಲ್ಲ ಬೋಗಸ್ ಹೇಳ್ಯಾರ, ಚುನಾವಣೆ ಗ್ಯಾರಂಟಿಗಳಂತ ಹೇಳಿದರು. ಇವತ್ತು ನಾವು ಕೊಟ್ಟದ್ದು ಭಾಳ ಯಶಸ್ವಿಯಾಗಿ 2.5 ವರ್ಷ ಈ ಗ್ಯಾರಂಟಿಗಳನ್ನು ಪೂರೈಸ್ತಾ ಇದ್ದೀವಿ ಯಶಸ್ವಿಯಾಗಿ. ಒಂದೇ ಒಂದು ಗ್ಯಾರಂಟಿನೂ ಕೂಡ ಎಲ್ಲಿ ಫೇಲ್ಯೂರ್ ಆಗಿಲ್ಲ. ಈಗ ಅವ್ರಿಗೆ ಅದ್ರ ಬಗ್ಗೆ ಮಾತಿಲ್ಲ, ಚಕಾರ ತೆಗಿತಾ ಇಲ್ಲ. ಸುಮ್ಮನೆ ಈಗ ಬೇರೆ ಕಡೆ ಡೈವರ್ಟ್ ಮಾಡಲಿಕ್ಕೆ ಈ ರೀತಿಯ ಸುಮ್ಮನೆ ಆರೋಪ ಮಾಡಬೇಕು, ವಿರೋಧ ಪಕ್ಷದಲ್ಲಿದ್ದು ಅಂತೇಳಿ ಆರೋಪ ಮಾಡ್ತಾ ಇದ್ದಾರೆ ವಿನಃ ಅವ್ರಿಗೆ ಆರೋಪ ಮಾಡಲಿಕ್ಕೆ ಯಾವುದೂ ವಿಷಯಗಳಿಲ್ಲ. ಮನೋಜ್ ಜ್ಯುವೆಲರ್ಸ್ನಲ್ಲಿ ಚಿನ್ನ ಖರೀದಿಸಿದವರಿಗೆ ವಿದೇಶ ಪ್ರವಾಸದ ಅವಕಾಶ, ಜೊತೆಗೆ ಉಡುಗೊರೆ ಮತ್ತು ಬೆಳ್ಳಿ ನಾಣ್ಯ. ಮನೋಜ್ ಜ್ಯುವೆಲರ್ಸ್, ಕೊಪ್ಪಿಕರ್ ರೋಡ್, ಹುಬ್ಬಳ್ಳಿ. ಇಲ್ಲ ರೀ, ಎಲ್ಲ ಕಾಂಗ್ರೆಸ್ ಬಣ ಒಂದೇ ಇರ್ತದೆ, ಒಂದೇ ಮನೆಯ ಒಂದೇ ಕುಟುಂಬದ ಸದಸ್ಯರು, ಎಲ್ಲರೂ ಒಂದೇ ಇರ್ತೀವಿ. ಯಾರೋ ನಾವು ತೆಲಂಗಾಣ CM ಜೊತೆಗೆ ಮಾತಾಡಿದರೆ ನೀವು ಅವ್ರ ಪರ ಅದರ ಇವ್ರ ಪರ ಅಲ್ಲ, ಯಾವುದೂ ಇಲ್ಲ. ಯಾರಾದರೂ ಹೇಳಿದರೂ ಕೂಡ ಅದು ಅವರ ವೈಯಕ್ತಿಕ ಅಭಿಪ್ರಾಯ. ಯಾರ ಅಭಿಪ್ರಾಯನೂ ಕೂಡ ಇಲ್ಲಿ ಪ್ರಾಮುಖ್ಯತೆ ಆಗೋದಿಲ್ಲ. ಏನೇ ಇದ್ದರೂ ಕೂಡ ಖಂಡಿತವಾಗಿ ಕೂಡ ಹೈಕಮಾಂಡ್ ಏನು ತೀರ್ಮಾನ ಹೋಗ್ತದೆ ಅದೇ ಅಂತಿಮ. ಮುಂದಿನ ದಿನಗಳಲ್ಲಿ ಇದು ಸರ್ಕಾರ ಪತನ ಆಗುತ್ತೆ, DKC CM, ವಿಜಯೇಂದ್ರ DCM ಆಗ್ತಾರೆ. ನಾನು ಯತ್ನಾಳ್ ಅವರ ಹೇಳಿಕೆಗೆ ಅಷ್ಟು ಮಹತ್ವ ಕೊಡಲಿಕ್ಕೆ ಅವಶ್ಯಕತೆ ಇಲ್ಲ. ಅವರು ಬೇಕಾಬಿಟ್ಟು ಏನು ಬೇಕಾದೆಲ್ಲ ಸ್ಟೇಟ್ಮೆಂಟ್ಗಳು ದಿನಕ್ಕೊಂದೊಂದು ಸ್ಟೇಟ್ಮೆಂಟ್ ಮಾಡ್ತಾರೆ. ಅವ್ರಿಗೆ ಅಷ್ಟು ಪ್ರಾಮುಖ್ಯತೆ ಕೊಡುವಂಥದ್ದು ಅವಶ್ಯಕತೆಯೂ ಇಲ್ಲ. ಅವರ ಹೇಳಿಕೆಗಳನ್ನು ಭಾಳ ಗಂಭೀರವಾಗಿ ನಾವು ಎಲ್ಲ ಪರಿಗಣಿಸುವಂಥದ್ದು ಕೂಡ ಅವಶ್ಯಕತೆ ಇಲ್ಲ. ನಾನು CM ಮಾಡಿದರೆ JCB ತಂದು ಮೊದಲು JCB ಉದ್ಘಾಟನೆ ಮಾಡಿನೇ ನಾನು ಅಧಿಕಾರ ಪದಗ್ರಹಣ ಮಾಡ್ತಾನೆ ಅನ್ನೋ ಮಾತಿದೆ. ಖರೆ ಅವರು ಮತ್ತು ಸುಮ್ಮನೆ ಹಂಗೆ ಅಗಲ್ಗಣಿಸಿ ಕಾಣಲಿ. ಅವ್ರು ಯಾವತ್ತೂ CM ಆಗಂಗಿಲ್ಲ, ಅವ್ರು ಏನೂ ಆಗಂಗಿಲ್ಲ. ಸುಮ್ಮನೆ ಹಗಲ್ಗನಸು ಕಾಣ್ತಾರೆ, ಕಾಣಲಿ. ಅದು ಎಲ್ಲರೂ ಕನಸು ಕಾಣಲಿಕ್ಕೇನು, ಅದಕ್ಕೇನು ಬೇಕಾಗಿಲ್ಲ. ಎಲ್ಲರೂ ಏನು ಬೇಕಾದ ಕನಸು ಕಾಣ್ಬೋದು. ನಾನು CM ಆದರೆ, ನಾನು PM ಆದರೆ ಅದನ್ನು ಮಾಡ್ತೀನಿ, ಇದನ್ನು ಮಾಡ್ತೀನಿ, ಹಗಲು ಕನಸು ಕಾಣೋಕ್ಕೇನು, ಅದಕ್ಕೇನು ದುಡ್ಡು ಕೊಡಬೇಕಾಗಿಲ್ಲ. ಇಲ್ಲ, ಇದು 42,000 ಮನೆಗಳು ಇದೆ. 29ಕ್ಕೆ ನಾವು ಪ್ರೋಗ್ರಾಮ್ ಹಮ್ಮಿಕೊಂಡಿದ್ವಿ. ಕಾರಣಾಂತರಗಳಿಂದ ಈಗ ನಮ್ಮದು ಸೆಷನ್ ಅಧಿವೇಶನ ಕೂಡ ನಡೀತಾ ಇದೆ. ಮತ್ತು ಅದರಲ್ಲಿ ಎಲ್ಲರೂ ಬ್ಯುಸಿಯಾಗಿರೋದ್ರಿಂದ ನಮಗೆ ಬೇಕಾದಂಥ ನಮ್ಮ AICC ಪ್ರೆಸಿಡೆಂಟು ರಾಹುಲ್ ಗಾಂಧೀಜಿಯವರು, CM ಎಲ್ಲರೂ ಕೂಡ ಸರಿಯಾಗಿ ಆ 29ಕ್ಕೆ ಟೈಮ್ ಕೊಡಲಿಕ್ಕೆ ಆಗ್ತಾಯಿಲ್ಲ. ಆ ನಿಟ್ಟಿನಲ್ಲಿ ಅದನ್ನು ಸ್ವಲ್ಪ ಮುಂದೂಡಿದ್ವಿ. ಈ ಸೆಷನ್ ಆದ ತಕ್ಷಣ ಅದನ್ನು ಟೈಮ್ ಕೊಡ್ತೀನಿ ಅಂತ ಹೇಳಿದ್ದಾರೆ, ಒಪ್ಕೊಂಡಿದ್ದಾರೆ. ಇಮಿಡಿಯೇಟಾಗಿ ಸೆಷನ್ ಮುಗಿದ ತಕ್ಷಣ ಆ ಕಾರ್ಯಕ್ರಮ ಮಾಡ್ತೀವಿ. ಎಲ್ಲನೂ ಕಂಪ್ಲೀಟ್ ಆಗಿಬಿಟ್ಟೈತಿ, ಏನೂ ಇಲ್ಲ. ಇನಾಗ್ರೇಷನಿಗೆ ಎಲ್ಲನೂ ರೆಡಿ ಆಗಿದೆ. ಇಲ್ಲ, ಹೈಕಮಾಂಡ್ ಅಂತಲ್ಲ, ನಮ್ಮ ಸ್ಟೇಟ್ ಲೆವೆಲ್ ಲೀಡರ್ಸು ಕೂಡ, ನಮ್ಮ ಮುಖ್ಯಮಂತ್ರಿಗಳು ಕೂಡ ಸೆಷನ್ ಆಗಲಿ, ಆಮೇಲೆ ಆಗ ದೊಡ್ಡ ಕಾರ್ಯಕ್ರಮ ಇದು, ಸ್ಟೇಟ್ ಲೆವೆಲ್ ಕಾರ್ಯಕ್ರಮ. ಸುಮಾರು 42,000 ಮನೆಗಳು, ಭಾಳ ಒಳ್ಳೆ ಕಾರ್ಯಕ್ರಮ ಮಾಡೋಣ. ಅದಕ್ಕೆ ಸ್ವಲ್ಪ ಸೆಷನ್ ಒಂದು ತರಾತುರಿಯಲ್ಲಿದ್ವಿ, ಅದು ಮುಗಿದ ಮೇಲೆ ಮಾಡೋಣ ಅಂತ ಹೇಳಿದ್ದಾರೆ. ಓಕೆ, ಥ್ಯಾಂಕ್ ಯು. ಇಲ್ಲ, ಆಗ್ತದೆ ಖಂಡಿತವಾಗಿ ಕೂಡ. ಈಗ ಕೊಡಲೇಬೇಕಲ್ಲ. ನಾವೀಗ ಏನು ಬರೀ ಸುಳ್ಳು ಹೇಳ್ಕೊಂಡು ಬಂದಿಲ್ಲ. 36,000 ಮನೆಗಳು ಕೊಡಬೇಕಂದ್ರೆ ಕೊಟ್ಟಿಲ್ಲ. ಫಸ್ಟ್ ಫೇಸ್ನಲ್ಲಿ ಕೊಟ್ಟಿದ್ದೀವಿ. ಸೆಕೆಂಡ್ ಫೇಸ್ನಲ್ಲಿ 42,000 ಮನೆಗಳು ಅದನ್ನು ಕೊಡ್ತೀವಿ. ಥರ್ಡ್ ಫೇಸ್ನಲ್ಲಿ ಕೂಡ ಕಂಪ್ಲೀಟ್ ಏನು ನಮ್ಮದು ಟಾರ್ಗೆಟ್ ಇತ್ತು ಆ ಕಂಪ್ಲೀಟ್ ಎಲ್ಲವನ್ನೂ ಕೂಡ ಅಚೀವ್ ಮಾಡ್ತೀವಿ.